Morning students. Today we are going to discuss about the alternative markets. ನಿಮ್ಮ ಕ್ವಶನ್ ಕೇಳ್ತಾರೆ 4 ಮಾರ್ಕ್ಸ್ಗೆ. ರೈಟ್ ಎ ನೋಟ್ ಆನ್ ಆಲ್ಟರ್ನೇಟಿವ್ ಮಾರ್ಕೆಟ್ಸ್ ಅಂತ. ಏನು ಆಲ್ಟರ್ನೇಟಿವ್ ಮಾರ್ಕೆಟ್ಸ್ ಅಂದರೆ ಪರ್ಯಾಯ ಮಾರುಕಟ್ಟೆಗಳು. ಏನು ಈಗಾಗಲೇ ನಮಗೆ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಇದೆ, ಅಥವಾ ಗವರ್ಮೆಂಟ್ ಲೆವೆಲ್ ಮಾರ್ಕೆಟ್ಸ್ ಇದೆ, ಅಗ್ರಿಕಲ್ಚರ್ ಮಾರ್ಕೆಟ್ಸ್ ಇದೆ, ಅನೇಕ ಮಾರ್ಕೆಟ್ಗಳಿದೆ. ಇಲ್ಲಿ ಅನೇಕ ಡಿಫೆಕ್ಟ್ಸ್ ಇತ್ತು. ಏನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ವಾಟ್ ಆರ್ ದ ಡಿಫೆಕ್ಟ್ಸ್ ಆಫ್ ಅಗ್ರಿಕಲ್ಚರಲ್ ಮಾರ್ಕೆಟ್ಸ್ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಮೆಜರ್ಸ್ ತಿಳ್ಕೊಂಡಿದ್ದೀವಿ. ಇವಾಗ ಗವರ್ಮೆಂಟ್ ಏನು ಮಾಡಿದ್ರೆ ಆಲ್ಟರ್ನೇಟಿವ್ ಮಾರ್ಕೆಟ್ ಫೆಸಿಲಿಟಿ ಮಾಡಿದೆ. ಏನದು ಆಲ್ಟರ್ನೇಟಿವ್ ಮಾರ್ಕೆಟ್ಸ್? ಗಿವ್ ದ ಮೀನಿಂಗ್ ಆಫ್ ಆಲ್ಟರ್ನೇಟಿವ್ ಮಾರ್ಕೆಟ್ಸ್. ದ ಮಾರ್ಕೆಟ್ ವಿಚ್ ಫೆಸಿಲಿಟೇಟ್ ದ ಫಾರ್ಮರ್ಸ್ who are directly sell their agriculture products to the consumers. It will enable them to increase their income. Alternative markets are those in which farmers are directly sell their agriculture products to the customers. This will enable them to increase their income. ಅಂದ್ರೆ ಪರ್ಯಾಯ ಮಾರುಕಟ್ಟೆಯ ಒಂದು ವ್ಯವಸ್ಥೆಯಾಗಿದ್ದು, ಇಲ್ಲಿ ರೈತರು ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಬಹುದು, ವಿತೌಟ್ ಪೇಯಿಂಗ್ ಎನಿ ಕಮಿಷನ್ ಟು ದ ಮಿಡ್ಲ್ ಮ್ಯಾನ್, ವಿತೌಟ್ ಎನಿ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಲೈಕ್ ಕಮಿಷನ್ ಆರ್ ಎನಿ ಅದರ್ ಮಾರ್ಕೆಟಿಂಗ್ ಚಾರ್ಜಸ್. A farmer directly sell his agriculture products to the customers. Such facilitated markets are called alternative markets. ಅಂದ್ರೆ ಯಾವ ಮಾರುಕಟ್ಟೆಗಳಲ್ಲಿ ರೈತರು ತಾವು ಬೆಳೆದ ಉತ್ಪನ್ನವನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರುತ್ತದೆಯೋ ಅಂತ ಮಾರುಕಟ್ಟೆ ಎಂದು ಕರಿತೀವಿ. ಅಂದ್ರೆ ಪರ್ಯಾಯ ಮಾರುಕಟ್ಟೆ ಅಂತ ಕರಿತೀವಿ. Here farmers need not to pay any commission, any marketing charges. There is no extra expenditure paid by the farmers. Here farmers sell their products on his own determined prices or ongoing prices in the market. Example, ರೈತರ ಸಂತೆ in Karnataka, ರೈತು ಬಜಾರ್ ಇನ್ ಆಂಧ್ರ ಪ್ರದೇಶ್, ವ್ಯವಸಾಯಿ ಸಂತೆ ಇನ್ ತಮಿಳುನಾಡು, ಅಪನಿ ಮಂಡಿ ಇನ್ ಪಂಜಾಬ್ ಅಂಡ್ ಹರಿಯಾಣ, ಅದಾಸ್ ಮಾರ್ಕೆಟ್ ಇನ್ ಮಹಾರಾಷ್ಟ್ರ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಆಲ್ಟರ್ನೇಟಿವ್ ಮಾರ್ಕೆಟ್. ಪರ್ಯಾಯ ಮಾರುಕಟ್ಟೆಯ ಉದಾಹರಣೆ ಯಾವುದಂದ್ರೆ ರೈತರ ಸಂತೆ ಇನ್ ಕರ್ನಾಟಕ, ರೈತು ಬಜಾರ್ ಇನ್ ಆಂಧ್ರ ಪ್ರದೇಶ್, ವ್ಯವಸಾಯಿ ಸಂತೆ ಇನ್ ತಮಿಳುನಾಡು, ಅಪನಿ ಮಂಡಿ ಇನ್ ಪಂಜಾಬ್ ಅಂಡ್ ಹರಿಯಾಣ, ಅದಾಸ್ ಮಾರ್ಕೆಟ್ ಇನ್ ಮಹಾರಾಷ್ಟ್ರ. ಈ ತರ ಒಂದೊಂದು ಸ್ಟೇಟ್ಗೆ ಒಂದೊಂದು ಆಲ್ಟರ್ನೇಟಿವ್ ಮಾರ್ಕೆಟ್ ಫೆಸಿಲಿಟಿಯನ್ನ ಕೊಟ್ಟಿದ್ದಾರೆ ಗವರ್ಮೆಂಟ್. ಅವಶ್ಯಕತೆ ಬಿದ್ದರೆ ಗವರ್ಮೆಂಟ್ ವಿಲ್ ಫೆಸಿಲಿಟೇಟ್ ದ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಟು ದಿಸ್ ಮಾರ್ಕೆಟ್. ಕೆಲವು ಕಡೆ ಸರ್ಕಾರವೇ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಕೊಟ್ಟಿದೆ. ಯಾಕಂದ್ರೆ ಆಲ್ಟರ್ನೇಟಿವ್ ಮಾರ್ಕೆಟ್ಸ್ಗೆ ಇವು ಆಲ್ಟರ್ನೇಟಿವ್ ರೆಗ್ಯುಲರ್ ಆಗಿರ್ತವೆ. ಇವು ರೈತರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಮಾರ್ಕೆಟ್ಸ್. ಇದರ ಜೊತೆಗೆ ಇವತ್ತು ಫಾಸ್ಟ್ ಫುಡ್ ಸೆಂಟರ್ಸ್, ಯಾವುದು ಫಾಸ್ಟ್ ಫುಡ್ ಸೆಂಟರ್ಸ್, ಫಾಸ್ಟ್ ಫುಡ್ ಕಂಪನೀಸ್, ನಾಟ್ ಸೆಂಟರ್ಸ್, ಫಾಸ್ಟ್ ಫುಡ್ ಕಂಪನೀಸ್. Fast food companies are those which are encourage the farmers to cultivate commercial crops and innovative food crops, modern food crops, etc. ಅಂದ್ರೆ ಫಾಸ್ಟ್ ಫುಡ್ ಕಂಪನೀಸ್ ರೈತರನ್ನ ಆಧುನಿಕ ಬೇಸಾಯಕ್ಕೆ ಪ್ರೋತ್ಸಾಹ ಕೊಡ್ತದೆ, ಸಂಶೋಧನಾತ್ಮಕ ಬೇಸಾಯಕ್ಕೆ ಪ್ರೋತ್ಸಾಹ ಕೊಡ್ತದೆ, ವಾಣಿಜ್ಯ ಬೆಳೆಗಳಿಗೆ ಪ್ರೋತ್ಸಾಹ ಕೊಡ್ತದೆ. ಯಾವುದಂದ್ರೆ ಫಾಸ್ಟ್ ಫುಡ್ ಕಂಪನೀಸ್. ಫಾಸ್ಟ್ ಫುಡ್ ಕಂಪನೀಸ್ ಸಪ್ಲೈ ದ ಸೀಡ್ಸ್, ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಟು ದ ಫಾರ್ಮರ್ಸ್. ಫಾಸ್ಟ್ ಫುಡ್ ಕಂಪನೀಸ್ ರೈತರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ ಅಂದ್ರೆ
ಸೀಡ್ಸು, ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಇವುಗಳನ್ನು ರೈತರಿಗೆ ಸಪ್ಲೈ ಮಾಡ್ತದೆ ಯಾವುದಂದ್ರೆ ಅಡ್ವಾನ್ಸ್ ಆಗಿ ಸಪ್ಲೈ ಮಾಡ್ತದೆ ಯಾವುದಂದ್ರೆ ಫಾಸ್ಟ್ ಫುಡ್ ಕಂಪನೀಸ್. ಎರಡನೇದು, ಫಾಸ್ಟ್ ಫುಡ್ ಕಂಪನೀಸ್ ಪ್ರೊವೈಡಿಂಗ್ ದ ಅಡ್ವಾನ್ಸ್ ಲೋನ್ ಟು ದ ಫಾರ್ಮರ್ಸ್. ರೈತರಿಗೆ ಮುಂಚಿತವಾಗಿ ಹಣಕಾಸಿನ ನೆರವನ್ನು ಕೂಡ ಕೊಡ್ತದೆ ಯಾವುದಂದ್ರೆ ಫಾಸ್ಟ್ ಫುಡ್ ಕಂಪನೀಸ್. ನೆಕ್ಸ್ಟ್, ಫಾಸ್ಟ್ ಫುಡ್ ಕಂಪನೀಸ್ ಪರ್ಚೇಸ್ ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಟ್ ಪ್ರೀಡಿಟರ್ಮೈನ್ಡ್ ಪ್ರೈಸಸ್. ಈಗಾಗಲೇ ನಿಗದಿಯಾಗಿರುವ ಬೆಲೆಗಳಿಗೆ ರೈತರ ಹತ್ರ ಬೆಳೆದಿರ್ತಕ್ಕಂಥ ವಸ್ತುಗಳನ್ನ ಕೊಂಡುಕೊಂತವೆ. ಫಾಸ್ಟ್ ಫುಡ್ ಕಂಪನೀಸ್ ಪ್ರೊವೈಡಿಂಗ್ ದ ಬೆಟರ್ ಮಾರ್ಕೆಟ್ ಫೆಸಿಲಿಟಿ ಟು ದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಕೃಷಿ ವಸ್ತುಗಳಿಗೆ ಒಳ್ಳೆಯ ಮಾರುಕಟ್ಟೆ ಫೆಸಿಲಿಟಿಯನ್ನು ಕೂಡ ತಂದುಕೊಳ್ತಾರೆ ಅಂದರೆ ಫಾಸ್ಟ್ ಫುಡ್ ಕಂಪನೀಸ್. In this way, fast food companies also help the farmers to encourage the commercial crops, to encourage the food crops, and also modern system of agriculture, etc. So, alternative markets and fast food companies are very important to encourage the farmers to engage them in the agriculture. ಇದು fast food companies and alternative markets. ನೆಕ್ಸ್ಟ್ ನಮಗಿರ್ತಕ್ಕಂಥದ್ದು ರೈಟ್ ಎ ನೋಟ್ ಆನ್ ಫಿಶರೀಸ್. Fisheries and horticulture. ಏನು ಫಿಶರೀಸ್ ಅಂದ್ರೆ ಕ್ಯಾಚಿಂಗ್ ಆಫ್ ಫಿಶಸ್. ಫಿಶರೀಸ್ ಅಂದ್ರೆ ಏನು? ಕ್ಯಾಚಿಂಗ್ ಆಫ್ ಫಿಶಸ್ ಆರ್ ಫಿಶ್ ಕಲ್ಚರ್ ಅಂತ ಫಿಶರೀಸ್. ಇಂಡಿಯಾ ಈಸ್ ಫಿಶರೀಸ್ ಯಾವ ತರ ಬರೀಬೇಕು, ಹಾರ್ಟಿಕಲ್ಚರ್ ಯಾವ ತರ ಬರೀಬೇಕು ಅಂದ್ರೆ ಫಿಶರೀಸ್ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಇಂಡಿಯಾ ಈಸ್ ದ ಥರ್ಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿಯೇ ಭಾರತ ಮೂರನೇ ಅತಿ ದೊಡ್ಡ ಮೀನು ಉತ್ಪಾದನೆ ಮಾಡುವ ರಾಷ್ಟ್ರ. ನಿಯರ್ಲಿ ಆರ್ ಅಟ್ ಅಬೌಟ್ 14 million population are directly or indirectly participate in fishing or fish cultivation or fisheries. Marine fish policy provides stable livelihood option. In 2004, the government of India introduced the marine fish policy. It provides the sustainable livelihood option to the fishing communities. So, nearly 14 million population were engaged directly or indirectly in the fishing activities or fisheries. Today, fisheries provide a alternative employment and livelihood option to the majority of the seashore population. ನದಿ ದಡದಲ್ಲಿ ಸಮುದ್ರ ದಡದಲ್ಲಿ ಇರ್ತಕ್ಕಂಥ ಜನರಿಗೆ ಒಂದು ಪರ್ಯಾಯವಾದಂತಹ ಒಂದು ಉದ್ಯೋಗ ಅವಕಾಶ ಕೊಟ್ಟಿದೆ ಯಾವುದಂದ್ರೆ ಫಿಶರೀಸ್. ದ ಲೈಫ್ ಗಿವಿಂಗ್ ಸೋರ್ಸಸ್ ಆಫ್ ಫಿಶರೀಸ್ ಆರ್. ಮೀನುಗಾರಿಕೆಗೆ ಜೀವನಾಧಾರ ಮೂಲಗಳು ಯಾವುವು? ವಾಟ್ ಆರ್ ದ ಲೈಫ್ ಗಿವಿಂಗ್ ಸೋರ್ಸಸ್ ಆಫ್ ಫಿಶರೀಸ್? ದ ಲೈಫ್ ಗಿವಿಂಗ್ ಸೋರ್ಸಸ್ ಆಫ್ ಫಿಶರೀಸ್ ಆರ್ rivers, lakes, canals, streams, dams, ocean,